ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ. ದೇರಾಜೆ ಸೀತಾರಾಮಯ್ಯನವರ ಶ್ರೀರಾಮಚರಿತಾಮೃತಂ ಕೇಳೋಣ. ಅವತರಣಿಕೆ. ಶ್ರೀಮದ್ ರಾಮಾಯಣದ ಕಥೆಯನ್ನು ಕೇಳದವರಿಲ್ಲ, ಕೇಳಿ ಸಾಕೆನಿಸಿದವರೂ ಇಲ್ಲ. ನೂರಾರು ಕವಿಗಳು ಈ ದಿವ್ಯ ಕಥಾನಕವನ್ನು ಇದರ ನಾನಾ ಭಾಗಗಳನ್ನು ಆಯ್ದು ಬಳಸಿಕೊಂಡು ತಮ್ಮ ತಮ್ಮ ಕಾವ್ಯರೂಪಕಗಳನ್ನು ಸೃಷ್ಟಿಸಿರುತ್ತಾರೆ. ಅನೇಕ ಕವಿಹೃದಯಗಳನ್ನು ಹೊಕ್ಕು ಅವುಗಳನ್ನು ಶುದ್ಧಗೊಳಿಸಿ ಮತ್ತಂತೆಯೇ ಆ ಚಿತ್ತ ಸಂಸ್ಕಾರದಿಂದ ಸ್ಫೂರ್ತಿದಾಯಕವಾಗಿ ನಿತ್ಯವೂ ನೂತನವೆನ್ನಿಸಿ ಕಂಗೊಳಿಸತಕ್ಕ ಮಹತ್ವಪೂರ್ಣ ತತ್ವವೇ ಇದರ ಅಮರತೆಗೆ ಕಾರಣವಾಗಿದೆ. ಈ ಸತ್ಕಾವ್ಯ ನಾಯಕನಾದ ಶ್ರೀರಾಮನು ಮಾನವ ಧರ್ಮದ ನಿಯತ ಮಾರ್ಗದಲ್ಲಿ ಮುಂಬರಿದು ಪ್ರಪೂರ್ಣ ಮಾನವನಾಗಿ ತನ್ನ ಜೀವನಾಮೃತ ಸಾರವನ್ನು ಲೋಕಕ್ಷೇಮದ ಭದ್ರತೆಗಾಗಿ ಧಾರೆ ಎರೆದು ಅಮರನಾಗಿರುತ್ತಾನೆ. ಮಾತ್ರವಲ್ಲ, ಸರ್ವಹಿತಧರ್ಮ ಸಂರಕ್ಷಣಕರ್ತನೆನ್ನಿಸಿ ಆ ಕಾರ್ಯದ ಅನುಷ್ಠಾನದಿಂದಲೇ ಅದನ್ನು ತೋರಿಸಿಕೊಟ್ಟು ಅವತಾರ ಪುರುಷನೆಂದೇ ವಿಖ್ಯಾತನಾಗಿರುತ್ತಾನೆ. ಹಾಗೆಯೇ ಆ ಪೂರ್ಣ ಪರಿಪೂರ್ಣನಾಗಿ ಪೂರ್ಣ ಜೀವನದ ಸುವ್ಯಕ್ತ ದರ್ಶನವಿತ್ತು ವಿಶ್ವ ಪ್ರಪೂರ್ಣತೆಯಲ್ಲಿ ಒಂದಾಗಿ ಇಂದಿಗೂ ದೇವರೆಂದೇ ಪೂಜಿಸಲ್ಪಡುತ್ತಾನೆ. ತಾಯಿ ತಂದೆಯರಿಗೆ ಮಗನಾಗಿ, ಗುರುವಿಗೆ ಶಿಷ್ಯನಾಗಿ, ಆರ್ತರಿಗೆ ಸಂರಕ್ಷಕನಾಗಿ, ಪತ್ನಿಗೆ ಪತಿಯಾಗಿ, ತಮ್ಮಂದಿರಿಗೆ ಅಣ್ಣನಾಗಿ, ಭೃತ್ಯರಿಗೆ ಸ್ವಾಮಿಯಾಗಿ, ಆಶ್ರಿತರಿಗೆ ಪಾಲಕನಾಗಿ, ರಾಜ್ಯಕ್ಕೆ ರಾಜನಾಗಿ, ಸದ್ಭಕ್ತನಿಗೆ ದೇವರೇ ಆಗಿ ಶ್ರೀಮದ್ ರಾಮಾಯಣದ ಮಹಾನಾಯಕನಾಗಿರುವ ಭಗವಾನ್ ಶ್ರೀರಾಮಚಂದ್ರನ ದಿವ್ಯ ಚಾರಿತ್ರ್ಯವು ಮಾನವತೆಯ ಮುಮ್ಮಾರ್ಗದರ್ಶಕವಾಗಿದೆ, ಪರಮ ಪುರುಷಾರ್ಥ ಸಾಧಕವಾಗಿದೆ. ಆದುದರಿಂದಲೇ ಶ್ರೀರಾಮನ ನಾಮಸ್ಮರಣೆಯ ಪ್ರಭಾವವು ಪಾವನಕಾರಕವಾಗಿ ಮೊದಲು ವ್ಯಾಧನೆಯಾಗಿದ್ದ ವಾಲ್ಮೀಕಿಯನ್ನು ಮಹರ್ಷಿಯಾಗಿಯೇ ಸಿದ್ಧಗೊಳಿಸಿ ಆ ದಿವ್ಯ ಚಾರಿತ್ರ್ಯದ ಪ್ರಥಮ ಕವಿಯಾಗಿ ಸಹ ಮಾಡಿತು. ಯಾವುದು ಶ್ರೀಮದ್ ರಾಮಾಯಣದ ಪ್ರಧಾನ ತತ್ವವೋ ಅದು ತನ್ನ ಸಂಸ್ಕಾರ ಗುಣವಿಶೇಷದಿಂದ ಮೊದಲಾಗಿ ಕವಿಯನ್ನೇ ಸಿದ್ಧಗೊಳಿಸಿ ಆ ಪರಿಶುದ್ಧಗೊಂಡ ಹೃದಯವನ್ನು ತುಂಬಿ ಮಹಾಕಾವ್ಯದ ಸುಸ್ವರೂಪವನ್ನೂ ತಳೆದು ಇಂದಿಗೂ ಜನಜೀವನದ ಮೇಲ್ಪಂಕ್ತಿಯಾಗಿ ರಂಜಿಸುತ್ತದೆ. ಸುಖ ಸಂಪತ್ತುಗಳ ಮಾತು ಬರುವಾಗಲೆಲ್ಲ ರಾಮರಾಜ್ಯದ ಕುರಿತು ಇಲ್ಲವೇ ಆ ಉದಾಹರಣೆಯನ್ನೇ ಎತ್ತಿ ಅಂದಿನಿಂದ ಇಂದಿನವರೆಗೂ ನಮ್ಮ ಜನ ಆಡಿಕೊಳ್ಳುತ್ತಲೇ ಇರುತ್ತಾರೆ. ಆ ರಾಜ್ಯ ಸುಖದ ಬಯಕೆಯು ಇನ್ನೂ ನಮ್ಮನ್ನು ತೊರೆದಿರುವುದಿಲ್ಲ. ಎಷ್ಟೆಷ್ಟೋ ಶತಮಾನಗಳಿಂದ ಅದನ್ನು ಕಂಡವರಿಲ್ಲ, ಉಂಡವರಿಲ್ಲ. ಆದರೂ ನಾವು ಬಯಸುತ್ತೇವೆ, ಶ್ರೀರಾಮನೆಂಬವನು ಇದ್ದನೇ ಇಲ್ಲವೇ? ಈ ಕುರಿತು ವಿಚಾರ ನಡೆಸಿ ಹಲಕೆಲರು ಏನೇನೋ ಅಭಿಪ್ರಾಯಗಳನ್ನು ಮಾಡಿರಬಹುದು. ಇದು ಕೇವಲ ಕಥೆಯೆಂದೇ ಹೇಳುವವರು ಇರಬಹುದು, ಪುರಾಣವೆಂದೇ ನಿರ್ಣಯಿಸುವವರೂ ಇರಬಹುದು. ಆದರೆ ನಮ್ಮ ಮನಸ್ಸು ಮಾತ್ರ ಅದು ನಡೆದೇ ಇರಬೇಕೆನ್ನುವಷ್ಟು ನಮ್ಮನ್ನು ದೃಢಗೊಳಿಸುತ್ತದೆ. ಕಾವ್ಯ ಪ್ರಭಾವದಿಂದಲೇ ಹಾಗಾಗಿರಬೇಕೆಂದು ನಾವೊಮ್ಮೆ ಎಣಿಸಿಕೊಂಡರೂ ಶ್ರೀರಾಮನ ದೇವತ್ವವುದು ಮಾತ್ರ ನಮ್ಮಲ್ಲಿ ಪರಂಪರೆಯಿಂದಲೇ ಹಾಸುವಕ್ಕಾಗಿ ಸೇರಿಕೊಂಡು ರಕ್ತಗತವಾಗಿದೆ. ಸುಖದ ಅಮಲಿನಲ್ಲಿ ಅದು ಸ್ಮರಣೆಗೆ ಬಾರದಿದ್ದರೂ ಕಷ್ಟಕಾಲದಲ್ಲಿ ಖಂಡಿತವಾಗಿಯೂ ಆ ನೆನಕೆಯೂ ಮೂಡದಿರುವುದಿಲ್ಲ. ಅಪಘಾತಗಳ ಸಂದರ್ಭದಲ್ಲಿ ರಾಮ ರಾಮ ಎಂಬ ಉದ್ಗಾರವು ಹೊರಹೊಮ್ಮುತ್ತಿರುವುದು ನಿತ್ಯವೂ ನಾವು ಕಾಣುತ್ತಿರುವ ಸತ್ಯವೇ ಆಗಿದೆ. ಕಷ್ಟ ಪರಿಹಾರಕ್ಕೆ ರಾಮಧ್ಯಾನವು ಸಾಧಕವಾಗಿದೆ ಎಂದು ದೃಢವಾದ ವಿಶ್ವಾಸವೂ ಇಲ್ಲದಿದ್ದರೂ ಅನೇಕರಿಗೆ ತಾವರಿಯದೇ ಅಂತಹ ಸಂದರ್ಭಗಳಲ್ಲಿ ರಾಮನಾಮವು ಬಾಯಿಯಿಂದ ಹೊರಬೀಳುತ್ತಿರುವುದು ಅನುಭವ ಇರಬಹುದು. ನಾವು ಅದನ್ನು ಅಡಿಗಡಿಗೆ ಮನಗಾಣಬಹುದು. ಶ್ರೀರಾಮನಾಮವು ಮಹತ್ವಪೂರ್ಣವಾಗಿರುವ ತಾರಕ ಮಂತ್ರವೇ ಆಗಿದೆ ಎಂದು ಸಿದ್ಧಗೊಂಡಿರುವ ವಾಲ್ಮೀಕಿಯರ ಮುಖದಿಂದಲೇ ನಾವು ತಿಳಿಯಬಹುದು. ಅವರನ್ನು ನಾವಿಂದು ಪ್ರತ್ಯಕ್ಷವಾಗಿ ಕಾಣಲಾರೆವಾದರೂ ಅವರ ಕೃತಿ ವಿಶೇಷವಾದ ಶ್ರೀಮದ್ ರಾಮಾಯಣವು ಮಾತ್ರ ಸದಾ ಅವರನ್ನು ನಮಗೆ ಕಾಣಿಸಿಕೊಡುತ್ತದೆ. ಆದುದರಿಂದಲೇ ಅವರಿಂದ ಪ್ರಣೀತವಾದ ಆ ಗ್ರಂಥದಿಂದ ಅವರನ್ನು ಉದ್ಧರಿಸಿರುವ ರಾಮನಾಮದ ಪ್ರಭಾವವು ವ್ಯಕ್ತವಾಗುತ್ತದೆ. ಅಂತೆಯೇ ಶ್ರೀರಾಮನ ದಿವ್ಯ ಚಾರಿತ್ರ್ಯವೂ ಕೂಡ. ಜಗತ್ತಿನಲ್ಲಿ ಭೂಭಾರಕರ ಬಾಧೆಯು ಹೆಚ್ಚಿ ಧರ್ಮವು ಗ್ಲಾನಿಗೊಳ್ಳುತ್ತಿರುವಾಗ ಸ್ವಯಂ ಭಗವಂತನೇ ಅವತಾರವನ್ನೆತ್ತಿ ದುಷ್ಟ ಸಂಹಾರದ ಹಾಗೂ ಧರ್ಮೋದ್ಧಾರದ ಕಾರ್ಯವನ್ನು ಮಾಡುತ್ತಾನೆ.
ಇದನ್ನು ದೇವರೇ ಹೇಳಿದ್ದೆಂದು ನಂಬಿ ನೆಮ್ಮದಿಯಿಂದಿರುವ ಭಾಗ್ಯವಂತರು ನಾವು. ನಾನಾ ಪುರಾಣಕರ್ತರ ಉಪದೇಶ ವೈಶಿಷ್ಟ್ಯಗಳನ್ನು ಮಹಿಮೆಗಳನ್ನು ನಂಬಿಯೇ ಇಂತಹ ಭಾವನೆಯು ನಮ್ಮಲ್ಲಿ ಬೆಳೆದು ಬಂದಿರಬೇಕು. ದೇವರುಗಳ ನಾನಾ ಕಥೆಗಳನ್ನು ಹೆಣೆದು ಅವುಗಳನ್ನೆಲ್ಲ ಪೂರ್ಣವಾಗಿ ನಂಬುವಂತೆ ಪುರಾಣ ಮಹಾತ್ಮಗಳನ್ನು ಉಲ್ಲೇಖಿಸಿ ಆ ದಾರಿಯಲ್ಲಿ ಬಹುದೂರ ನಮ್ಮನ್ನು ಅವರು ನಡೆಸಿದ್ದಾರೆ. ಇತಿಹಾಸಜ್ಞರು ಪುರಾಣ ಕಥೆಗಳಲ್ಲಿ ಬಹುವಂಶವು ಕಲ್ಪಿತಗಳೆಂದು ಸಾರುತ್ತಾರೆ. ವಿಮರ್ಶಕರು ಅಪ್ರಾಸಂಗಿಕತೆಗಳನ್ನು ಅಸಹಜ ಕಥೆಗಳನ್ನು ಬೇರೆ ಇರಿಸಿದಾಗ ಪುರಾಣಗಳ ತಥ್ಯಾಂಶವು ಬಹಳ ಕಿಂಚಿತ್ತೆಂದು ನಿರೂಪಿಸುತ್ತಾರೆ. ಕೆಲ ಜ್ಞಾನಿಗಳು ಸಿದ್ಧಾಂತ ಮಾಡಿರುತ್ತಾರೆ. ಆದುದರಿಂದ ಹುಟ್ಟಿ ಸತ್ತು ಹುಟ್ಟಿ ಕೋಟಲೆ ಪಡುವ ಈ ಭವದ ಬಂಧನದಿಂದ ಪೂರ್ಣವಾಗಿ ಬಿಡುಗಡೆಗೊಳ್ಳಲು ಆ ಪರಮಪದವನ್ನೇ ಹೊಂದತಕ್ಕದ್ದೆಂದು ಅವರು ತೀರ್ಮಾನಿಸಿದ್ದಾರೆ. ಅಂತೆಯೇ ಅದನ್ನು ಮೋಕ್ಷವೆಂದು ಸಾರಿದ್ದಾರೆ. ಅದೇ ಮಾನವನ ಪರಮ ಪುರುಷಾರ್ಥವಾಗಿದೆ. ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನೂ ಅದನ್ನು ಸಾಧಿಸಿಕೊಳ್ಳಲು ಅನುಕೂಲವಾಗುವಂತೆ ಸತ್ಕರ್ಮ ಸಾಧನಭೂತವಾದ ಶಾಸ್ತ್ರಗಳು ಹುಟ್ಟಿಕೊಂಡವು. ಅದರಂತೆ ನಡೆದು ಮಾರ್ಗದರ್ಶಕರಾದ ಆ ಮಹಾನುಭಾವರು ಮಾನವೋತ್ಕರ್ಷದ ಹೆದ್ದಾರಿಯನ್ನು ಕಾಣಿಸಿಕೊಟ್ಟಿರುವರು. ಅವರ ಆದರ್ಶಗಳನ್ನು ಕಥಾರೂಪಗಳಿಂದ ಹೆಣೆದು ಬೋಧಿಸತಕ್ಕವುಗಳೇ ನಮ್ಮ ಪುರಾಣಗಳು. ವಿ ಎನ್ ಭಾಗವತ್ ಬರಬಳ್ಳಿ.